ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಸ್ನೇಹಿತರೆ, ಬೀದಿ ಜಗಳ ಪಕ್ಷದಲ್ಲಿ ಸ್ವಲ್ಪ ಈಗ ಒಳ ಜಗಳಗಳು ನಡೀತಾ ಇದೆಯಲ್ಲ, ಈ ಜಗಳ ಸ್ವಲ್ಪ ತಹಬಂದಿ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಅಷ್ಟೊಂದು ಸ್ಟೇಟ್ಮೆಂಟ್ಗಳು ಎಲ್ಲಿ ಕಾಣಿಸ್ತಾ ಇಲ್ಲ, ಆದ್ರೆ ಒಳಗೊಳಗಡೆನೆ ಅದೊಂದು ರೀತಿ ಭುಗಿಲಾಡ್ತಾನೆ ಇದೆ. ಬೀದಿ ಜಗಳ ಪಕ್ಷ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು. ಈಗಾಗಲೇ ನಾನು ಬಿಜೆಪಿ ಬಗ್ಗೆ ಮಾತಾಡ್ತಾ ಇದ್ದೇನೆ, ಅಂದ್ರೂ ಕರ್ನಾಟಕ ಬಿಜೆಪಿ ಬಗ್ಗೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಅಧ್ಯಕ್ಷ ಗಾದಿಗಾಗಿ ಶುರುವಾಗಿರುವಂತಹ ಈ ಒಂದು ಜಗಳ, ಯತ್ನಾಳ್ ಬಣ ಮತ್ತೆ ವಿಜಯೇಂದ್ರ ಅವ್ರ ಬಣ, ಈ ಬಣಗಳ ಜಗಳ ಒಂದು ಉಚ್ಛ್ರಾಯ ಸ್ಥಿತಿಗೆ ಹೋಯ್ತು. ಅದಾದ್ಮೇಲೆ ಹೈಕಮಾಂಡ್ ಅವ್ರು ಕೂಡ ಇಲ್ಲಿ ಬಂದ್ರು, ಏನೇನೋ ತೇಪೆ ಹಾಕುವಂತ ಕೆಲಸ ಮಾಡಿದ್ರು. ಆದ್ರೂ ಕೂಡ ಅದು ಇಲ್ಲಿವರೆಗೆ ಈಗ ತಹಬಂದಿಗೆ ಬಂದಿಲ್ಲ. ಕ್ಯಾಲಿಫೋರ್ನಿಯಾದಲ್ಲಿ ಬಿದ್ದಂತ ಕಾಡ್ಗಿಚ್ಚನ್ನು ಕೂಡ ಕಂಟ್ರೋಲ್ ಮಾಡಿದ್ರು. ಆದ್ರೆ ಈ ಬಿಜೆಪಿ ಪಕ್ಷದಲ್ಲಿ ಬಿದ್ದಿರುವಂತಹ ಈ ಜಗಳ ಇದೆಯಲ್ಲ, ಇದನ್ನ ತಹಬಂದಿ ತರಲಿಕ್ಕೆ ಬಹುಶಃ ನಾವು ಟ್ರಂಪ್ನೋ ಇಲ್ಲ ಬೈಡನ್ನೋ ಕರ್ಕೊಂಡ್ ಬರ್ಬೇಕಾಗ್ತದೆ ಅನಿಸ್ತದೆ. ಅಂದ್ರೆ ಆ ಲೆವೆಲ್ ಅಲ್ಲೇ ಇದೆ. ಇನ್ನು ಇದ್ರ ಮಧ್ಯದಲ್ಲಿ ಒಂದು ಹೊಸ ಹೊಸ ಸುದ್ದಿಗಳು ಕೂಡ ಬರ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಈಗಾಗಲೇ ಯತ್ನಾಳ್ ಅವರು ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ನಾನು ಅಧ್ಯಕ್ಷ ಚುನಾವಣೆ ನಿಲ್ತಾ ಇದ್ದೇನೆ ಅಂತಕೊಂಡು ಕೂಡ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಒಂದ್ ವೇಳೆ ಚುನಾವಣೆ ನಡೆದ್ರೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಧ್ಯಕ್ಷ ಚುನಾವಣೆಗೆ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿವರೆಗೆ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಗ್ರೂಪ್ ಇಂದ ಯಾರೋ ಒಬ್ರು ನಿಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಸ್ವತಃ ಯತ್ನಾಳ್ ನಾನು ತಯಾರಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಆದ್ರೆ ಅವ್ರು ಚುನಾವಣೆ ನಿಲ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅದಕ್ಕೆ ಕಾರಣ ಅದನ್ನ ಮತ್ತೆ ಮುಂದೆ ಹೇಳ್ತೇನೆ ನಾನು. ಇಲ್ಲಿ ಏನಾಗಿದೆ ಅಂದ್ರೆ, ವಿಜೇಂದ್ರ ಅವರಿಗೆ ಈಗ ಸಮಸ್ಯೆಗಳು ಕಾಡ್ಲಿಕ್ಕೆ ಶುರು ಆಗಿದೆ. ಯಾಕಂದ್ರೆ ಚುನಾವಣೆ ಆಗ್ಲೇಬೇಕು ಅಂತಕೊಂಡು ಇನ್ನೊಂದು ಗುಂಪು ಹಠ ಹಿಡಿದ್ಮೇಲೆ ಚುನಾವಣೆ ಆಗ್ಲೇಬೇಕಾಗ್ತದೆ. ಯಾಕಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಚುನಾವಣೆ ನಡೆಸಬೇಕು. ಕೊನೆಗೆ ಅವ್ರಿಗೆ ಹೇಳ್ಬೇಕಾಗ್ತದೆ, ಯಾರು ಗೆದ್ರು ಕೂಡ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು, ಅವರ ಮುಂದಿನ ಟರ್ಮ್ ಮುಗಿಯುವವರೆಗೂ ಕೂಡ ನೀವು ಮಾತಾಡಬಾರ್ದು ಅಂತಕೊಂಡು ಎಲ್ಲರ ಬಾಯಿಗೆ ಬೀಗ ಹಾಕ್ಬಹುದು. ಆದ್ರಿಂದ ಚುನಾವಣೆ ನಡೆಸುವಂತ ಅನಿವಾರ್ಯತೆ ಬಂದರೂ ಬರ್ಬೋದು. ಆದ್ರೆ ಚುನಾವಣೆ ಬಗ್ಗೆ ನಾವು ಈಗಾಗಲೇ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಅದು ಹೈಕಮಾಂಡ್ ಸಂಬಂಧಪಟ್ಟಿದ್ದು. ಚುನಾವಣೆ ನಡೆಸದೇನು ಇಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನ ಮುಗಿಸಬಹುದು ಅವರು. ಇಲ್ಲಿರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ವಿಜಯೇಂದ್ರ ಅವರಿಗೆ ಒಂದು ರೀತಿಯಾದ ಸಮಸ್ಯೆ ಪ್ರಾರಂಭ ಆಗಿದೆ. ಏನು ಅಂತ ಹೇಳಿದ್ರೆ, ಹೈಕಮಾಂಡ್ ತಮಗೆ ಸಪೋರ್ಟ್ ಆಗಿದೆ ಅಂತ ಇಷ್ಟು ದಿನ ಅವ್ರು ತಿಳ್ಕೊಂಡಿದ್ರು. ಆದ್ರೆ ಈಗೀಗ ಅವ್ರಿಗೆ ಗೊತ್ತಾಗ್ಲಿ ಶುರುವಾಗಿದೆ, ಹೈಕಮಾಂಡ್ ತಮ್ಮ ಪರವಾಗಿ ಇಲ್ಲ ಅಂತೇಳಿ. ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ವಿಜಯೇಂದ್ರ ಅವರು ಇಲ್ಲಿ ಆರಿಸಿ ಬಂದಿದ್ದಲ್ಲ, ಬದಲಾಗಿ ಅವ್ರನ್ನ ಆರಿಸಿರುವಂತಹದ್ದು. ಅಂದ್ರೆ ಅವ್ರನ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಅವ್ರು ಯಾವುದೇ ಚುನಾವಣೆಯಲ್ಲಿ ಗೆದ್ದು ಇಲ್ಲಿ ಅಧ್ಯಕ್ಷರಾಗಿರುವಂತಹದ್ದಲ್ಲ. ಆದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ತನ್ನನ್ನ ಹೈಕಮಾಂಡ್ ಇಲ್ಲಿ ಕೂರಿಸಿರೋದ್ರಿಂದ ಯಾವುದೇ ಸಂದರ್ಭದಲ್ಲಿ ತನ್ನನ್ನ ಕೆಳಗಿಳಿಸಬಹುದು ಅಂತ ಗೊತ್ತಿದೆ ಅವರಿಗೆ. ಆದ್ರೂ ಕೂಡ ಇತ್ತೀಚಿನವರೆಗೂ ಅವ್ರು ಹೇಳಿಕೆಗಳನ್ನು ಕೊಡ್ತಾ ಇದ್ರು, ನಾನೇ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತ ಹೇಳ್ತಾ ಇದ್ರು. ಒಂದ್ ವೇಳೆ ಚುನಾವಣೆ ನಡೆದ್ರು ಕೂಡ ನಾನು ಪುನಃ ಸ್ಪರ್ಧೆ ಮಾಡ್ತೇನೆ, ನಾನು ಗೆಲ್ತೇನೆ ಅನ್ನೋ ಮಟ್ಟದಲ್ಲಿ ಅವ್ರು ಮಾತಾಡ್ತಾ ಇದ್ರು. ಆದ್ರೆ ಈಗ ತಮ್ಮ ವರಸೆಯನ್ನು ಅವ್ರು ಬದಲಾಯಿಸಿಕೊಂಡಿದ್ದಾರೆ. ಹೈಕಮಾಂಡ್ ಏನ್ ನಿರ್ಧಾರ ತಗೊಳ್ತದೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಿಯೂ ಒಂದ್ ರೀತಿಯಾದಂತಹ ಸೂಚನೆ ವಿಜಯೇಂದ್ರಕ್ಕೆ ಸಿಕ್ಕಿದೆ. ಅಂದ್ರೆ ಹೈಕಮಾಂಡ್ ತಮ್ಮನ್ನ ಕೈ ಬಿಟ್ಟಿದೆ ಅನ್ನೋದು ಅವ್ರಿಗೆ ಈಗಾಗಲೇ ಕನ್ಫರ್ಮ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನು? ಹಾಗಾದ್ರೆ ಹೈಕಮಾಂಡ್ ಇಲ್ಲಿವರೆಗೆ ಯಾಕೆ ಸುಮ್ಮನೆ ಇತ್ತು? ಇಷ್ಟೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು, ಆದ್ರೂ ಕೂಡ ಹೈಕಮಾಂಡ್ ಯಾಕೆ ಸುಮ್ಮನೆ ಕೂತ್ಕೊಂಡಿತ್ತು ಇಲ್ಲಿವರೆಗೆ? ಇದು ಕೂಡ ಎಲ್ರಿಗೂ ಒಂದ್ ರೀತಿಯಾದ ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇತ್ತು. ಆದ್ರೆ ಈಗೀಗ ಉತ್ತರ ಸಿಗ್ಲಿಕ್ಕೆ ಶುರುವಾಗಿದೆ. ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಬಿಜೆಪಿ ತಳಮಟ್ಟದಿಂದ ಮೇಲ್ ಬರ್ಲಿಕ್ಕೆ ಮುಖ್ಯ ಕಾರಣ ಯಡಿಯೂರಪ್ಪ. ಯಾಕಂದ್ರೆ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಇವರಿಬ್ಬರು ಒಟ್ಟು ಸೇರಿ ಈ ಪಕ್ಷವನ್ನ ಕಟ್ಕೊಂಡು ಬಂದಿದ್ರು, ಬೀದಿ ಹೋರಾಟ ಮಾಡಿದ್ರು. ನಿಮ್ಗೆ ಗೊತ್ತಿದೆ ಯಾವ ರೀತಿ ಹೋರಾಟವನ್ನ ಯಡಿಯೂರಪ್ಪನವರು ಸಂಘಟಿಸ್ಕೊಂಡು ಬಂದಿದ್ರು ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಗ ಈ ಪಕ್ಷ ಇಲ್ಲಿ ಭದ್ರವಾಗಿ ನಿಂತಿದೆ. ಅದೇ ರೀತಿಯಲ್ಲಿ ಇಲ್ಲಿವರೆಗೂ ಕೂಡ ಕರ್ನಾಟಕ ಬಿಜೆಪಿ ಅಂದ್ರೆ ಅದು ಯಡಿಯೂರಪ್ಪ ಅನ್ಸ್ಕೊಂಡೇ ಇದೆ. ಅಂದ್ರೆ ಯಡಿಯೂರಪ್ಪನವರು ಈಗ ಏಜ್ ಆಗಿದೆ, ಆದ್ರೂ ಕೂಡ ಇವಾಗ್ಲೂ ಕೂಡ ಇಲ್ಲಿ ಪಕ್ಷವನ್ನ ತಮ್ಮ ಹಿಡಿತದಲ್ಲೇ ಯಡಿಯೂರಪ್ಪನವರು ಇಟ್ಕೊಂಡಿದ್ದಾರೆ. ಅಂದ್ರೆ ತನ್ನ ಮಾತು ಇಲ್ಲಿ ನಡಿಬೇಕು ಅಂತಕೊಂಡು ಯಡಿಯೂರಪ್ಪನವರು ಯಾವಾಗ್ಲೂ ಭಾವಿಸ್ತಾರೆ. ಅದೇ ರೀತಿಯಲ್ಲಿ ಈ ಪಕ್ಷವನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕಂತ ಹೇಳಿ ತನ್ನ ಇಬ್ಬರು ಮಕ್ಕಳನ್ನು ಕೂಡ, ಒಬ್ಬನ್ನ MP ಮಾಡಿದ್ರೆ ಇನ್ನೊಬ್ಬನ MLA ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಯಡಿಯೂರಪ್ಪನವರು ಸಕ್ರಿಯ ರಾಜಕಾರಣದಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿಯ ಒಂದು ಹೋಲ್ಡ್ ಅನ್ನ ಬಿಟ್ಕೊಳ್ಳಿ ತಯಾರಿಲ್ಲ ಅವರು. ಅಂದ್ರೆ ಯಾವಾಗ್ಲೂ ಕೂಡ ನಮ್ಮ ಕುಟುಂಬದ ಹಿಡಿತದಲ್ಲೇ ಕರ್ನಾಟಕ ಬಿಜೆಪಿ ಇರಬೇಕು ಅಂತಕೊಂಡು ಅವ್ರು ಭಾವಿಸ್ತಾರೆ. ಇದು ಕೂಡ ಒಂದ್ ರೀತಿಯಾಗಿ ತೊಡಕಾಗಿ ಕಾಣಿಸ್ತಾ ಇದೆ ಹೈಕಮಾಂಡ್ಗೆ. ಏನಾದ್ರೂ ಮಾಡಿ ಯಡಿಯೂರಪ್ಪನವರ ಕೈಯಿಂದ ಕರ್ನಾಟಕ ಬಿಜೆಪಿಯನ್ನ ಬಿಡಿಸಬೇಕು ಅನ್ನೋ ಒಂದು ಯೋಚನೆ ಹೈಕಮಾಂಡ್ಗೆ ಇದೆ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಇರುವಂತಹ ಈ ಒಳ ಜಗಳ ಇದೆಯಲ್ಲ, ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ಸ್ತಾ ಇದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಿಯಾದ್ರೂ ಚುನಾವಣೆ ಮಾಡುವಂತ ಸಂದರ್ಭ ಬಂದ್ರೆ, ನಾಳವರು ಈಗ ಏನೋ ಹೇಳ್ತಾ ಇದ್ದಾರೆ, ತಾನು ಚುನಾವಣೆಗೆ ನಿಲ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಖಂಡಿತವಾಗಿ ಅವರು ಚುನಾವಣೆ ನಿಲ್ಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ, ಒಂದ್ ವೇಳೆ ಗೆದ್ರು ಕೂಡ ಈಗ ಅವರು ಎಷ್ಟು ಕಾಟ ವಿಜಯೇಂದ್ರ ಕೊಡ್ತಾ ಇದ್ದಾರೋ ಅಷ್ಟೇ ಕಾಟವನ್ನ ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ಅಂಡ್ ಟೀಮ್ ಯತ್ನಾಳ್ ಅವರಿಗೆ ಕೊಡ್ತದೆ. ಇದು ಚೆನ್ನಾಗಿ ಯತ್ನಾಳ್ ಅವರಿಗೆ ಗೊತ್ತಿದೆ. ಆದ್ರಿಂದ ಯತ್ನಾಳ್ ಅವರು ಕೂಡ ಸೈಲೆಂಟ್ ಆಗ್ತಾರೆ ಮುಂದಿನ ದಿನಗಳಲ್ಲಿ, ಅಥವಾ ಹೈಕಮಾಂಡ್ ಅವರನ್ನ ಸೈಲೆಂಟ್ ಮಾಡಿಬಿಡ್ತಾರೆ. ಹಾಗಾದ್ರೆ ಇಲ್ಲಿ ಅಧ್ಯಕ್ಷಗಿರಿ ಯಾರಿಗೆ ಕೊಡ್ತಾರೆ? ಅದಕ್ಕೆ ಕೂಡ ಒಂದು ಸೂತ್ರವನ್ನ ಹೈಕಮಾಂಡ್ ತಯಾರು ಮಾಡಿ ಇಟ್ಕೊಂಡಿದೆ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಅದು ಬೇರೆ ಏನು ಅಲ್ಲ, ಈ ಎರಡು ಗುಂಪಲ್ಲಿ ಗುರುತಿಸಿಕೊಳ್ಳದೆ ಇರುವಂತಹ ಒಂದು ತಟಸ್ಥ ಗುಂಪು ಕೂಡ ಇದೆ. ಆ ತಟಸ್ಥ ಗುಂಪಿನಲ್ಲಿ ಯಾರು ಒಬ್ಬರನ್ನ ಅಧ್ಯಕ್ಷನನ್ನಾಗಿ ಮಾಡಿಬಿಡೋದು, ಇದು ಹೈಕಮಾಂಡ್ ಅವರ ಯೋಚನೆ ಆಗಿದೆ.
ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಯಾರು RSS ಮಾತನ್ನ ಕೇಳೋರು ಅಥವಾ RSS ಬ್ಯಾಕ್ ಗ್ರೌಂಡ್ ಇರುವಂತಹ ಓರ್ವನನ್ನ ತಗೊಂಡ್ ಬಂದು ಇಲ್ಲಿ ಕೂರಿಸ್ತಾರೆ. ಆ ಮುಖಾಂತರ ಇಲ್ಲಿರುವಂತಹ ಎರಡು ಗುಂಪನ್ನ ಸಮಾಧಾನ ಪಡಿಸ್ಬೇಕು. ಪುರಾಣದಲ್ಲಿ ಹೇಳ್ತಾರ ಪಾಂಡವರಿಗೂ ಅಜ್ಜ ಕೌರವರಿಗೂ ಅಜ್ಜ ಅಂತ, ಅಂದ್ರೆ ಭೀಷ್ಮನ್ ಬಗ್ಗೆ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಎರಡು ಕಡೆ ಚೆನ್ನಾಗಿರುವಂತಹ ವರ್ಮನನ್ನ ಇಲ್ಲಿ ಅಧ್ಯಕ್ಷನನ್ನಾಗಿ ಮಾಡೋದು, ಆ ಮುಖಾಂತರ ಎರಡು ಟೀಮ್ ಅನ್ನ ಸೈಲೆಂಟ್ ಆಗಿ ಇಟ್ಬಿಡೋದು. ಈ ಸೂತ್ರವನ್ನ ಬಿಜೆಪಿ ಹೈಕಮಾಂಡ್ ಫಾಲೋ ಮಾಡ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನೇರವಾಗಿ ಈಗ ವಿಜೇಂದ್ರನ್ನ ಕೆಳಗಡೆ ಇಳಿಸ್ಲಿಕ್ಕೂ ಕಷ್ಟ ಆಗ್ತದೆ. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಲಿಂಗಾಯತ್ ಮತಗಳನ್ನ ಕಳ್ಕೊಳ್ಳಿಕ್ಕೆ ಬಿಜೆಪಿಯವರು ತಯಾರಿಲ್ಲ. ಈ ಹಿಂದಿನ ಮೊನ್ನೆ ಚುನಾವಣೆಯಲ್ಲಿ ಕೂಡ ಅಷ್ಟೇ ಲಿಂಗಾಯತರು ಇವ್ರಿಗೆ ಕೈ ಕೊಟ್ಟಿದ್ರು, ಆದ್ರಿಂದಾಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಆಗ್ಲಿಲ್ಲ ಬಿಜೆಪಿ ಅವರಿಗೆ. ಆದ್ರಿಂದ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇವ್ರನ್ನು ಕೂಡ ಚೆನ್ನಾಗಿ ಇಟ್ಕೋಬೇಕು. ಅದ್ರ ಜೊತೆಯಲ್ಲಿ ಯತ್ನಾಳದವ್ರನ್ನು ಸಮಾಧಾನ ಪಡಿಸ್ಬೇಕು. ಎರಡು ಬಣವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿಯಾದಂತ ಒಂದು ಕಾಂಪ್ರಮೈಸ್ ಕ್ಯಾಂಡಿಡೇಟ್ ಅನ್ನೇ ಇಲ್ಲಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆ ಮುಖಾಂತರ ಸ್ಟೆಪ್ ಬೈ ಸ್ಟೆಪ್ ಯಡಿಯೂರಪ್ಪನವರ ಹಿಡಿತದಿಂದ ಪಕ್ಷವನ್ನ ಹೊರಗಡೆ ತಗೊಂಡು ಬರೋದು ಹೈಕಮಾಂಡ್ನವರ ಪ್ಲಾನ್ ಆಗಿದೆ. ಈ ಪ್ಲಾನ್ ಪ್ರಕಾರನೇ ಎಲ್ಲದೂ ನಡೀತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ JP ನಡ್ಡಾ ಇರ್ಬೋದು ಅಥವಾ ಅಮಿತ್ ಶಾ ಇರ್ಬೋದು, ಎಲ್ಲದನ್ನು ನೋಡ್ತಾ ಇದ್ದಾರೆ. ಆದ್ರೂ ಕೂಡ ಸುಮ್ಮನೆ ಇರೋದ್ರ ಹಿಂದಿರುವಂತಹ ರಹಸ್ಯವೇ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಕರ್ನಾಟಕ ಬಿಜೆಪಿಯಲ್ಲಿ ಹೊಸ ನಾಯಕತ್ವ ನಿಮ್ಗೆ ಕಾಣಲಿ ಸಿಗ್ಬಹುದು. ನೋಡೋಣ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬಿಜೆಪಿಯಲ್ಲಿ ಇನ್ನೇನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾರೆ, ಕಾದ್ ನೋಡೋಣ. ಸ್ನೇಹಿತರೆ, ನಾನು ಹಂಚ್ಕೊಂಡಂತಹ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.